ನೋಡಿರಿ, ನಾನು ಧಾರವಾಡ ಜಿಲ್ಲೆಯವನು. ತುಂಬ ಸಣ್ಣ ವಯಸ್ಸಿನಿಂದ ವಿನಯ್ ಕುಲಕರ್ಣಿ ನೋಡ್ತಾ ಬರ್ತಾ ಇದ್ದೀನಿ. ಒಂದೊಂದು ಸಲ ಅನಿಸೋದು, ಸಣ್ಣ ವಯಸ್ಸು, ಸ್ಫುರದ್ರೂಪ, ಆಕರ್ಷಕ ವ್ಯಕ್ತಿತ್ವ, ದೊಡ್ಡ ಕಮ್ಯುನಿಟಿ, ದೊಡ್ಡ ಸಮುದಾಯ, ಶ್ರೀಮಂತಿಕೆ, ಒಬ್ಬ ರಾಜಕಾರಣಿ ಆಗೋದಕ್ಕೆ, ಪರ್ಫೆಕ್ಟ್ ನಾಯಕನಾಗೋದಕ್ಕೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾನಲ್ಲಪ್ಪ ಭಗವಂತ ಈ ಮನುಷ್ಯನಿಗೆ ಅಂತ ಅನ್ಸೋದು ನನಗೆ. ಎಲ್ಲ ಕೊಟ್ಟಿದ್ದಾನಲ್ಲ ಭಗವಂತ. ಎಲ್ಲವನ್ನೂ ಕೊಟ್ಟ ಭಗವಂತ ಒಂದಷ್ಟು ದುರಹಂಕಾರ ಹಾಕ್ಬಿಟ್ಟ. ದುರಹಂಕಾರ ಹಿಂಗೆ ಮಾಡಿಸ್ತೀವತ್ತು. ಅಂದರೆ ನಾನು ಮನಸ್ಸು ಮಾಡಿದ್ರೆ ಯಾರನ್ನಾದರೂ ಮರ್ಡರ್ ಮಾಡಿಸ್ತೀನಿ, ಯಾರನ್ನಾದರೂ ಸರೆಂಡರ್ ಮಾಡಿಸ್ತೀನಿ, ನನಗೆ ಹೆಂಗೆ ಬೇಕೋ ಹಂಗೆ ಚಾರ್ಜ್ ಶೀಟ್ ಹಾಕಿಸ್ತೀನಿ. ಯಾವನೇನು ಮಾಡ್ಕೊತಾನೆ? CBI ತನಿಖೆ ಆಗತ್ತಾ? ಆಗಲಿ. ಕಟಕಟೆಯಲ್ಲಿ ಬಂದು ಸಾಕ್ಷಿ ಹೇಳುವಂಥವ್ರು ನನ್ನ ಹತ್ರ ಬಂದು ಹೋಗ್ಬೇಕು. ಬರಲಿಲ್ವಾ ಧಮಕಿ ಹಾಕ್ತೀನಿ. ಏನು ನೋಡ್ಬೇಕಾ ಫಸ್ಟು ಆಮಿಷ ಬರುತ್ತೆ, ಆಮೇಲೆ ರಿಕ್ವೆಸ್ಟ್ ಬರುತ್ತೆ. ಎರಡೂ ಆಗದೆ ಹೋದರೆ ಧಮಕಿಗಳು. ಎಷ್ಟು ಚಂದ ಧಮಕಿಗಳು ಅಂತೀರಿ ನೀವು. ಯಾಕೆ ಬೇಕು? ನೀವು ಬೆಂಗಳೂರಾಗಿರೋರು, ವಯಸ್ಸಾಗಿರೋ ಅಪ್ಪ ಅಮ್ಮ ಅಷ್ಟೇ ಊರಲ್ಲಿರ್ತಾರೆ, ನಿಮಗೆಲ್ಲ ಯಾಕೆ ಬೇಕು ಇವೆಲ್ಲ ಅಂತಾರೆ. ಕೇಳಿಸ್ಕೊಂಡ್ರೆ ಧಮಕಿ ಅಂತ ಕೂಡ ಅನ್ನಿಸ್ಬಾರ್ದವು. ಅವರೇನ್ರಿ 10 ಮಾಡಿದ್ದಾರೆ, ಇನ್ನೊಂದು ಮಾಡಿದರೆ 11ನೇದಾಗತ್ತಷ್ಟೇ. ನೀವು ಕುಟುಂಬಸ್ಥರು, ಸಂಭಾವಿತರು ನೋಡಿ ಅಂತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಜಡ್ಜ್ಮೆಂಟ್ ಬಂದ ದಿವಸ ಒಂದು ಹೆಮ್ಮೆಯನ್ನು ಅನುಭವಿಸುತ್ತೆ. ಯಾವ ಆಮಿಷ, ಧಮಕಿ, ಬೆದರಿಕೆ ಇವ್ಯಾವುಕ್ಕೂ ಮಣಿಯದೆ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಕೊಲೆಗೆ ಬಳಸಿದ ಕಾರನ್ನು ಪೊಲೀಸರು ಮೆನ್ಷನ್ ಕೂಡ ಮಾಡಲಿಲ್ಲ. ನಾವು ತೋರಿಸಿದ್ವಿ ಇಂಥಲ್ಲಿದೆ ನೋಡ್ರಿ ಕಾರದು ಅಂತ. ಪೊಲೀಸ್ ತನಿಖೆಯ ಲೂಪೋಲ್ಗಳನ್ನು ಒಂದೊಂದಾಗಿ ನಿಮ್ಮ ಎದುರಿಗಿಡ್ತಾ ಬಂದ್ವಿ. ಸಾಕ್ಷ್ಯನಾಶದ ಪ್ರಯತ್ನ ಸಾಕ್ಷಿ ಸಮೇತ ನಿಮ್ಮೆದುರಿಗಿಟ್ವಿ ನಾವು. ಪ್ರಕರಣ ದಿನದಿಂದ ದಿನಕ್ಕೆ ಟೈಟ್ ಆಗ್ತಾ ಬಂತು. ಅಂತಿಮವಾಗಿ ಶಿಕ್ಷೆಯಾಗಿದೆ. ಜರ್ನಲಿಸಮ್ ಕರಿಯರ್ನಲ್ಲಿ ಮತ್ತೊಂದು ಸಾರ್ಥಕತೆಯ ಕ್ಷಣ ಅಷ್ಟೇ.